ತಂದೆಯನ್ನು ನರಸಿಂಹ ಕೊಂದಿದ್ದಾನೆ ಅಂತಂದರೆ ನರಸಿಂಹನ ಮೇಲೆ ಸಿಟ್ಟು ಬರಬೇಕಿತ್ತು ಪ್ರಹ್ಲಾದನಿಗೆ. ಅದರ ವಿಪರೀತವಾಗಿ ಪ್ರಹ್ಲಾದನಿಗೆ ಎಂತಹ ಭಕ್ತಿ ಅಂತಂದರೆ ನರಸಿಂಹನ ಮೇಲೆ, ನರಸಿಂಹ ಹೇಳ್ತಾನೆ, ಹಾವು ಚೇಳನ್ನು ಹೊಡೆದು ಹಾಕಿದಂತೆ ಆ ದುಷ್ಟನಾಗಿ ಹಿರಣ್ಯಕಶಿಪುವನ್ನು ನೀನು ಹೊಡೆದು ಹಾಕಿದ್ದಿ, ಇನ್ಯಾಕೆ ಈ ಸಿಟ್ಟು ನಿನಗೆ ಅಂತ. ಅಂದರೆ ಹಿರಣ್ಯಕಶಿಪುವನ್ನು ಹೊಡೆದು ಹಾಕಿದ್ದರಿಂದ, ಸಂಹಾರ ಮಾಡಿದ್ದರಿಂದ ಪ್ರಹ್ಲಾದನಿಗೆ ಎಳ್ಳೆಷ್ಟೂ ಕೋಪ ಬರಲಿಲ್ಲ. ನರಸಿಂಹನಲ್ಲಿ ಕೋಪ ಬರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಭಕ್ತಿ ಅತಿಶಯವೇ ಉಂಟಾಗಿದೆ ಅಂತಂದರೆ ಎಂತಹ ವ್ಯಕ್ತಿತ್ವ ಪ್ರಹ್ಲಾದನದ್ದು ಅನ್ನೋದನ್ನು ನಾವು ಗಮನಿಸಬಹುದು. ಪ್ರಹ್ಲಾದ ಇಷ್ಟಾಗಿ ಹಿರಣ್ಯಕಶಿಪುವಿನ ಜೊತೆಯಲ್ಲಿ ಇದ್ದಾಗ ಅವನು ಸಿಟ್ಟನ್ನು ತೋರಿಸಿಕೊಂಡವನಲ್ಲ. ಹಿರಣ್ಯಕಶಿಪು ಕರೆದಾಗೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡಿ ವಿಧೇಯನಾಗೇ ತಂದೆ ಮುಂದೆ ನಿಲ್ತಾ ಇದ್ದ. ಎಂದೂ ಕೂಡ ಹಿರಣ್ಯಕಶಿಪುವಿನ ವೈರವನ್ನು ಮಾಡಿದವನಲ್ಲ. ಆದರೆ ಪರಮಾತ್ಮ ಆ ಹಿರಣ್ಯಕಶಿಪುವನ್ನು ಕೊಂದಾಗ ಅವನು ಯಾವ ಕೋಪವನ್ನು ಕೂಡ ಮಾಡಿಕೊಂಡಿಲ್ಲ. ಅಂತಂದರೆ ಎಂತಹ ವ್ಯಕ್ತಿತ್ವ ಪ್ರಹ್ಲಾದನದ್ದು, ಎಷ್ಟು ಪರಿಪಕ್ವವಾದಂತಹ ಸ್ಥಿತಿ ಪ್ರಹ್ಲಾದನದ್ದು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಸ್ವಾಮಿ ನರಸಿಂಹ, ನಿನ್ನ ಈ ಅಮೋಘವಾದ ವ್ಯಾಪಾರ, ದುಷ್ಟನಾದ ಹಿರಣ್ಯಕಶಿಪುವನ್ನು ಕೊಂದು ಹಾಕಿರುವಂತಹ ಈ ವ್ಯಾಪಾರ ಏನಿದೆ, ಇದರಿಂದ ಎಲ್ಲರೂ ಕೂಡ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾ ಇದ್ದಾರೆ, ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ನಿನ್ನ ಅವತಾರದ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ನಿನ್ನ ಅವತಾರದ ಮಹಿಮೆಯನ್ನು ಕೊಂಡಾಡಿ ತಮಗೆ ಬಂದ ಆಪತ್ತುಗಳನ್ನೆಲ್ಲವನ್ನೂ ಪರಿಹಾರ ಮಾಡಿಕೊಳ್ಳುತ್ತಾರೆ. ಈ ಮಾತನ್ನು ಪ್ರಹ್ಲಾದ ಅವತ್ತೇ ಹೇಳಿದ್ದಾನೆ. ನೃಸಿಂಹ ವಿಭವಾಯ ಜನಾಃ ಸ್ಮರಂತಿ. ಹೇ ನರಸಿಂಹ, ಈ ನಿನ್ನ ಮಹಿಮೆಯನ್ನು, ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡಿ ದುಷ್ಟಶಕ್ತಿಯನ್ನು ದಮನ ಮಾಡಿದ ಈ ನಿನ್ನ ಮಹಾಮಹಿಮೆ ಏನಿದೆ, ಈ ನಿನ್ನ ಮಹಾಮಹಿಮೆಯನ್ನು ಜನರು ಯಾವತ್ತಿಗೂ ಸ್ಮರಿಸಿಕೊಳ್ಳುತ್ತಾರೆ. ಯಾವುದಕ್ಕೆ? ತಮ್ಮ ಆಪತ್ತು ಪರಿಹಾರ ಆಗೋದಕ್ಕೋಸ್ಕರ ಅಂತ. ಇದು ಪ್ರಹ್ಲಾದ ಹೇಳಿದಂತಹ ಮಾತು. ಇವತ್ತು ಈ ಎಲ್ಲ ಕಡೆ ವ್ಯಾಪಿಸಿರುವಂತಹ ದುಷ್ಟಶಕ್ತಿ ಏನಿದೆ, ಮಹಾರೋಗ, ಕೊರೋನಾ ರೋಗ, ಅದರಿಂದ ಉಂಟಾಗುವಂತಹ ಬೇರೆ ಬೇರೆ ರೀತಿಯಾದಂತಹ ಅನಿಷ್ಟಗಳು, ಬ್ಲ್ಯಾಕ್ ಫಂಗಸ್, ಅದು ಕೂಡ ಏನು ಬಂದು ಎಲ್ಲ ಜನರಿಗೆ ತೊಂದರೆಯನ್ನು ನೀಡ್ತಾ ಇದೆ. ಹೀಗೆಲ್ಲ ಸಮಸ್ಯೆಗಳೇನು ಉಂಟಾಗಿವೆ, ಈ ಸಮಸ್ಯೆಗೆ ನರಸಿಂಹನ ಚಿಂತನೆ, ನರಸಿಂಹ ಸ್ಮರಣೆ ಪರಿಹಾರ ಅಂತನ್ನೋದನ್ನು ಪ್ರಹ್ಲಾದರಾಜರು ಅವತ್ತೇ ಹೇಳಿದ್ದಾರೆ. ನರಸಿಂಹ ವಿಭವಾಯ ಜನಾಃ ಸ್ಮರಂತಿ ಅಂತ. ಹೇ ನರಸಿಂಹ, ಎಲ್ಲ ಆಪತ್ತು ಪರಿಹಾರ ಆಗಿ ನೆಮ್ಮದಿ ಉಂಟಾಗಬೇಕು ಅಂತಂದರೆ ನಿನ್ನ ಸ್ಮರಣೆಯನ್ನು ಮಾಡಬೇಕು. ಜನರು ಹಾಗೆ ಮಾಡ್ತಾರೆ. ಸಜ್ಜನರಾದವರು ನಿನ್ನ ಸ್ಮರಣೆಯನ್ನು ಮಾಡಿ ತಮ್ಮ ಆಪತ್ತುಗಳನ್ನೆಲ್ಲ ಪರಿಹರಿಸಿಕೊಳ್ಳುತ್ತಾರೆ ಅಂತನ್ನೋದನ್ನು ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ನರಸಿಂಹ ಉಗ್ರವಾದ ರೂಪವನ್ನು ತೋರಿಸಿದ್ದಾನೆ. ಅದನ್ನು ಶಮನಗೊಳಿಸು ಅಂತ ಕೇಳಿಕೊಳ್ತಾ ಇದ್ದಾನೆ. ಹಾಗಾದರೆ ಪ್ರಹ್ಲಾದನಿಗೆ ಭಯ ಆಗಿದೆ ಆ ರೂಪವನ್ನು ಕಂಡು, ಆದ್ದರಿಂದ ಹಾಗೆ ಕೇಳಿಕೊಳ್ತಾ ಇದ್ದಾನೋ ಅಂತಂದರೆ ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ನನಗೆ ಭಯವೇ ಇಲ್ಲ ಅಂತ ಹೇಳ್ತಾನೆ. ನಾಹಂ ಬಿಭೇಮ್ಯಜಿತತೇತಿ ಭಯಾನಕಾಸ್ಯ ಜಿಹ್ಮಾಗ್ನಿ ನೇತ್ರ ಭೃಕುಟೀರಭಸೋಗ್ರದಂಷ್ಟ್ರಾತ್ ಆಂತ್ರಸ್ರಜಃ ಕ್ಷತಜಕೇಸರ ಶಂಕುಕರ್ಣಾತ್ ನಿರ್ಹ್ರಾದ ಭೀತ ದಿಗಿಭಾತ್ ಅರಿಭಿನ್ನ ಖಾಗ್ರಾತ್. ಎಂತಹ ಉಗ್ರವಾದಂತಹ ರೂಪವನ್ನು ತೋರಿಸ್ತಾ ಇದ್ದೀಯ ನೀನು. ಮುಖ ಎಲ್ಲ ಕೆಂಪಾಗಿದೆ, ಕಣ್ಣುಗಳೆಲ್ಲ ಕೆಂಪಾಗಿವೆ, ಹುಬ್ಬು ಗಂಟು ಹಾಕಿದ್ದೀಯ. ವಕ್ರವಾಗಿರುವ ಆ ಹುಬ್ಬುಗಳು, ಅದರಲ್ಲಿ ಒಳ್ಳೆಯ ಕಣ್ಣಿನಿಂದ ಬೆಂಕಿಯ ಕಿಡಿ ಹೊರಬರುವಂತೆ ಆ ಕೆಂಗಣ್ಣನ್ನು ನೀನು ತೋರಿಸ್ತಾ ಇದ್ದೀಯ. ಅತ್ಯಂತ ಚೂಪಾಗಿರುವಂತಹ, ಭಯಾನಕವಾಗಿರುವಂತಹ ಆ ಕೋರೆ ಹಲ್ಲುಗಳು, ಕೊರಳಿನಲ್ಲಿ ಹಿರಣ್ಯಕಶಿಪುವಿನ ಕರಳನ್ನೇ ಹಾಕಿಕೊಂಡು ಬಿಟ್ಟಿದ್ದೀಯ. ಅದೇ ರೀತಿಯಲ್ಲಿ ನಿನ್ನ ಆ ಕೇಸರಗಳು, ಸಿಂಹದ ಮುಖದ ಆ ಕೇಸರಗಳೆಲ್ಲವೂ ಕೂಡ ಹಿರಣ್ಯಕಶಿಪುವಿನ ರಕ್ತ. ಅದೇ ರೀತಿಯಲ್ಲಿ ಹಿರಣ್ಯಕಶಿಪುವಿನ ಅತ್ಯಂತ ಆತ್ಮೀಯ ಭೃತ್ಯರು ಕೆಲವರು ಯುದ್ಧಕ್ಕೆ ಅಂತ ಬಂದಾಗ ಅವರನ್ನು ಸೆದೆಬಡದಾಗ ಏನು ರಕ್ತ ಚಿಮ್ಮಿದೆ, ಅದೆಲ್ಲ ಆ ನರಸಿಂಹನ ಕೇಸರಕ್ಕೆ ಅಂಟುಕೊಂಡಿದೆ. ಆ ರಕ್ತವನ್ನು ನೋಡಿ, ಆ ಕರಳು ಮಾಲೆಯನ್ನು ನೋಡಿ, ಅದೇ ರೀತಿಯಲ್ಲಿ ಆ ಉಗುರುಗಳು, ಆ ರಕ್ತದಿಂದ ಕೂಡಿರುವಂತಹ ಉದ್ದನೆಯ ಚೂಪಾದ ಆ ಉಗುರುಗಳು, ಇದು ಯಾವುದನ್ನು ನೋಡಿ ನನಗೆ ಹೆದರಿಕೆಯೇ ಇಲ್ಲ ಅಂತ ಹೇಳ್ತಾನೆ. ಇದನ್ನು ನೋಡಿ ಹೆದರೋರಿದ್ದಾರೆ, ನನಗೆ ಮಾತ್ರ ಹೆದರಿಕೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನರಸಿಂಹನ ಆ ಧ್ವನಿ, ಸಿಂಹಧ್ವನಿ, ಎಂತಹ ಧ್ವನಿ ಅಂತಂದರೆ
ನಿರ್ಹ್ರಾದ ಭೀತ ದಿಗಿಭಾತ್ ಅಂತ ಹೇಳ್ತಾ ಇದ್ದಾರೆ. ದಿಗ್ಗಜಗಳು ಕೂಡ ಆ ಧ್ವನಿಯನ್ನು ಕೇಳಿ ಹೆದರಿ ನಡಗುತ್ತಾ ಇವೆ ಅಂತ. ಅಂತಹ ಧ್ವನಿ, ಆ ಉಗುರುಗಳು, ಇಂತಹ ಉಗ್ರವಾದಂತಹ ಭಯಂಕರವಾದ ರೂಪ, ಇದನ್ನು ನೋಡಿ ನನಗೇನು ಹೆದರಿಕೆ ಇಲ್ಲ ಅಂತ. ಯಾಕೆ ಅಂತಂದರೆ ಇದಕ್ಕಿಂತ ಭಯಂಕರವಾದ ರೂಪವನ್ನು ನಾನು ಕಂಡುಬಿಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಪ್ರಹ್ಲಾದ. ಇದು ಅತ್ಯಂತ ಉಗ್ರವಾಗಿದೆ, ಅತ್ಯಂತ ಭಯಂಕರವಾಗಿದೆ ಅಂತ ಹೇಳಿದರೆ ಇದಕ್ಕಿಂತಲೂ ಭಯಂಕರವಾದ ರೂಪವನ್ನು ನಾನು ನೋಡಿದ್ದೇನೆ, ಆದ್ದರಿಂದಾಗಿ ಈ ರೂಪದಿಂದ ನನಗೆ ಯಾವ ಭಯವೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಪ್ರಹ್ಲಾದ. ಇದಕ್ಕಿಂತ ಭಯಂಕರವಾದ ರೂಪ ಯಾವುದು? ನರಸಿಂಹನ ಆ ಉಗ್ರವಾಗಿರೋ ರೂಪಕ್ಕಿಂತಲೂ ಭಯಂಕರವಾದ ರೂಪ ಯಾವುದು ಅಂತಂದರೆ, ತ್ರಸ್ತೋಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಕೃಶತಾಂ ಪ್ರಣೀತಃ ಬದ್ಧಸ್ವಕರ್ಮಭಿರುಷತ್ತಮತೇಂಘ್ರಿಮೂಲಂ ಭೀತಾಪವರ್ಗಮರಣಂ ಸಮಯಾಂಕದಾನೂ. ನನಗೆ ಇದಕ್ಕಿಂತ ಉಗ್ರ ರೂಪ ಕಂಡಿದೆ, ಅದರಿಂದ ಹೆದರಿದ್ದೇನೆ. ಯಾವುದದು ಅಂತಂದರೆ ಸಂಸಾರ ಚಕ್ರ ಕದನಾತ್. ಈ ಸಂಸಾರ ಏನಿದೆ, ಈ ಸಂಸಾರದಲ್ಲಿರುವಂತಹ ಜಗಳ ಎಷ್ಟು ವಿಚಿತ್ರ ಅಂತಂದರೆ, ಅಣ್ಣ ತಮ್ಮಂದರು ಜಗಳಾಡ್ತಾರೆ, ಗಂಡ ಹೆಂಡತಿಯರು ಜಗಳಾಡ್ತಾರೆ, ತಂದೆ ಮಕ್ಕಳು ಜಗಳಾಡ್ತಾರೆ, ಏನೋ ಒಂದು ಸಂಪತ್ತಿಗೆ ಹಣಕ್ಕಾಗಿಯೋ ಭೂಮಿಗಾಗಿಯೋ ಹೆಣ್ಣಿಗಾಗಿಯೋ ಇಂತಹ ಸಣ್ಣ ಸಣ್ಣ ವಸ್ತುಗಳಿಗೆ ಎಂತಹ ಜಗಳಗಳು. ಆತ್ಮೀಯರಲ್ಲಿ ಜಗಳ, ಇನ್ನೊಬ್ಬರಲ್ಲಿ ಜಗಳ, ಹೀಗೆ ಈ ಜಗಳಗಳನ್ನೆಲ್ಲ ನೋಡಿ, ಸಂಸಾರದಲ್ಲಿ ನಡೀತಾ ಇರುವಂತಹ ಈ ಜಗಳಗಳು, ಇದನ್ನು ನೋಡಿ ನಾನು ಬಡವಾಗಿ ಬಿಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಭಯ ಆಗಿ ಬಿಟ್ಟಿದ್ದೇನೆ, ನನಗೆ ಭಯ ಆಗಿ ನಾನು ಬಡವಾಗಿ ಬಿಟ್ಟಿದ್ದೇನೆ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಸಂಸಾರದಲ್ಲಿ ಪ್ರತಿಯೊಬ್ಬರೂ ಕೂಡ ಬದ್ಧರಾಗಿದ್ದಾರೆ. ಅವರವರ ಕರ್ಮಗಳಿಂದ ಅದರ ಕಟ್ಟಿಗೆ ಒಳಗಾಗಿದ್ದಾರೆ. ಎಲ್ಲರೂ ದುಃಖಗಳನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಪರಿಹಾರ ಅಂತಂದರೆ ಒಂದೇ, ನಿನ್ನ ಪಾದ. ನಿನ್ನ ಪಾದ ಇದೆಲ್ಲದಕ್ಕೂ ಪರಿಹಾರವಾಗಿದೆ. ಭೀತಾಪವರ್ಗಂ, ಸಂಸಾರದ ಭಯಗೊಂಡವರಿಗೆ ಮೋಕ್ಷವನ್ನು ಕರುಣಿಸುವಂತಹ ನಿನ್ನ ಪಾದ ಏನಿದೆ, ಆ ಪಾದವನ್ನು ಹಿಡಿದರೆ ಸಾಕು. ಇದು ಭಯಂಕರವಾಗಿದೆ ಅಂತ ಎಲ್ಲ ದೂರ ಸರಿದರೆ, ನಾನು ಮಾತ್ರ ಸಂಸಾರ ಭಯಂಕರವಾಗಿದೆ ನಿನ್ನ ಹತ್ರ ಬರ್ತಾ ಇದ್ದೇನೆ. ನರಸಿಂಹ ಭಯಂಕರವಾಗಿದ್ದಾನೆ ಅಂತ ಹೇಳಿ ನರಸಿಂಹನಿಂದ ದೂರ ಸರಿದು ಸಂಸಾರದ ಕಡೆಗೆ ಉಳಿದವರು ಬರ್ತಾ ಇದ್ದಾರೆ. ಬಾಲಕ ಪ್ರಹ್ಲಾದ ಮಾತ್ರ ಸಂಸಾರ ಭಯಂಕರವಾಗಿದೆ ಅಂತ ಹೇಳಿ ಸಂಸಾರದಿಂದ ಭಗವಂತನ ಕಡೆಗೆ ಬರ್ತಾ ಇದ್ದಾನೆ. ನೋಡೋದಕ್ಕೆ ನರಸಿಂಹ ಉಗ್ರವಾಗಿ ಕಾಣಿಸ್ತಾ ಇದ್ದಾನೆ, ಆದರೆ ನರಸಿಂಹ ವಾಸ್ತವವಾಗಿ ಉಗ್ರ ಅಲ್ಲ. ಸಂಸಾರ ನೋಡೋದಕ್ಕೆ ಉಗ್ರವಾಗಿ ಕಾಣಿಸ್ತಾ ಇಲ್ಲ, ಆದರೆ ವಾಸ್ತವವಾಗಿ ಅದು ಉಗ್ರ. ಕೆಲವೊಮ್ಮೆ ಹಾಗಿರುತ್ತದೆ. ನೋಡೋದಕ್ಕೆ ಕೆಲವು ಹಣ್ಣುಗಳು ನೋಡೋದಕ್ಕೆ ಚೆನ್ನಾಗಿರಲ್ಲ, ಮೇಲೆ ನೋಡಿದರೆ ಎಲ್ಲೋ ಕಪ್ಪು ಮತ್ತೊಂದು ಆಗಿರುತ್ತದೆ, ಆದರೆ ಒಳಗೆ ಹಣ್ಣು ಚೆನ್ನಾಗಿರುತ್ತದೆ. ಕೆಲವು ಹಣ್ಣುಗಳು ಮೇಲ್ನೋಟಕ್ಕೆ ಚೆನ್ನಾಗಿರುತ್ತವೆ, ಒಳಗೆಲ್ಲ ಕೊಳತು ಹೋಗಿರುತ್ತವೆ. ಹಾಗೆ ಪರಮಾತ್ಮ ವಾಸ್ತವವಾಗಿ ನೋಡೋದಕ್ಕೆ ಉಗ್ರ ಅಂತ ಅನ್ನಿಸ್ತಾ ಇದ್ದಾನೆ, ಆದರೆ ವಾಸ್ತವವಾಗಿ ಅವನು ಉಗ್ರ ಅಲ್ಲ. ಅವನೇ ಭೀತಾಪವರ್ಗಂ, ಭಯಗೊಂಡವರಿಗೆ ಮೋಕ್ಷವನ್ನು ಕರುಣಿಸಿ ಆನಂದವನ್ನು ನೀಡುವಂತಹ ಶಾಂತಮೂರ್ತಿ ಪರಮಾತ್ಮ. ಸಂಸಾರ ನೋಡೋದಕ್ಕೆ ಅದು ಜೇನನ್ನು ನೀಡ್ತಾ ಇದೆ, ಸುಖಗಳನ್ನು ನೀಡ್ತಾ ಇದೆ ಅಂತ ಅನಿಸುತ್ತೆ. ಹೋದರೆ ಅಲ್ಲಿ ಜೇನು ನೊಣ ಕಚ್ಚಿ ನಾವು ದುಃಖವನ್ನೇ ಅನುಭವಿಸಬೇಕು. ಹೀಗಾಗಿ ಸಂಸಾರ ವಾಸ್ತವವಾಗಿ ದುಃಖ, ದೇವರು ದುಃಖ ಪರಿಹಾರಕ. ದೇವರು ಉಗ್ರ ಅಲ್ಲ, ದೇವರು ಭಯಂಕರ ಅಲ್ಲ, ಸಂಸಾರ ಭಯಂಕರ. ನಮಗೆ ಅದರಲ್ಲಿಯೂ ಕೂಡ ಭ್ರಾಂತಿ ಇದೆ. ಹೀಗಾಗಿ ಆ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಯಸ್ಮಾತ್ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ಧಿಯಾಹಂ ಭೂಮನ್ ಭ್ರಮಾಮಿ ವದ ಮೇ ತವ ದಾಸ್ಯ ಯೋಗಂ. ಈ ಸಂಸಾರ ಹೇಗಿದೆ? ಈ ಸಂಸಾರದಲ್ಲಿ ಯಾವ ವ್ಯಕ್ತಿ ಯಾವುದನ್ನು ಬಯಸ್ತಾ ಇದ್ದಾನೆ, ಇದು ನನಗೆ ಬೇಕು ಅಂತ ಬಯಸ್ತಾನೆ, ಅದು ಸಿಗೋದೇ ಇಲ್ಲ. ಪ್ರಿಯ ವಿಯೋಗ, ಬೇಕು ಅಂತ ಯಾವುದನ್ನು ಬಯಸ್ತಾನೆ, ಯಾವುದು ಬಹಳ ಇಷ್ಟ ಅಂತ ಆಗಿರುತ್ತೆ ಅವನಿಗೆ, ಇದು ನನಗೆ ಬೇಕು ಅಂತ ಬಯಸಿರ್ತಾನೆ, ಆ ವಸ್ತು ಅವನಿಂದ ದೂರ ಹೊರಟು ಹೋಗಿಬಿಡತ್ತೆ. ಯಾವುದು ಬೇಡ ಅಂತ ಅಂದ್ಕೊಂಡಿರ್ತಾನೆ, ಅಪ್ರಿಯವಾಗಿರುವಂಥದ್ದು ಬೇಡ ಅಂತ ಅವನಿಗೆ ಅನಿಸಿರುತ್ತೆ, ಅಂತಹ ವಸ್ತು ಅವನಿಗೆ ಸಿಗತ್ತೆ. ಇದು ಪ್ರತಿಯೊಬ್ಬ ವ್ಯಕ್ತಿಗೂ
ಅನುಭವಕ್ಕೆ ಬಂದಿರುವಂತಹ ವಿಷಯ. ಸಂಸಾರದಲ್ಲಿ ಯಾರಿಗಿಂತಹ ಅನುಭವ ಆಗಿಲ್ಲ? ಯಾವುದನ್ನು ಬಯಸ್ತಾನೆ ಅದು ದೂರ ಹೋಗುತ್ತೆ. ಒಬ್ಬ ತರುಣ ಒಂದು ಹುಡುಗಿಯನ್ನು ಬಯಸ್ತಾನೆ, ಇಂಥವಳು ನನಗೆ ಬೇಕು ಅಂತ. ಆ ಹುಡುಗಿ ಇವನಿಗೆ ಸಿಗೋದೇ ಇಲ್ಲ. ಯಾರು ಬೇಡ ಅಂತ ಅಂದ್ಕೊಂಡಿರ್ತಾನೆ ಅಂಥವಳು ಇವನಿಗೆ ಬರ್ತಾಳೆ. ಹಾಗೆ ಹೆಣ್ಣಿಗೂ ಕೂಡ ಅದೇ ರೀತಿಯಲ್ಲಿ ಗಂಡು ಮಗು ಬೇಕು ಅಂತ ಬಯಸಿರ್ತಾನೆ, ಗಂಡು ಮಗು ಹುಟ್ಟೋದಿಲ್ಲ, ಹೆಣ್ಣು ಮಗು ಹುಟ್ಟತ್ತು. ಹೆಣ್ಣು ಮಗು ಬೇಕು ಅಂತ ಬಯಸಿರ್ತಾನೆ, ಗಂಡು ಮಗು ಹುಟ್ಟತ್ತು. ಮಕ್ಕಳೇ ಬೇಡ ಅಂತ ಬಯಸಿರ್ತಾನೆ, ಮಕ್ಕಳಾಗ್ತವೆ. ಒಬ್ಬನು ಮಕ್ಕಳಾಗಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾನೆ, ಮಕ್ಕಳಾಗೋದೇ ಇಲ್ಲ. ಸಂಸಾರದಲ್ಲಿ ಯಾವುದನ್ನು ಬೇಕು ಅಂತ ಒಬ್ಬ ವ್ಯಕ್ತಿ ಬಯಸ್ತಾನೋ ಸಿಗೋದಿಲ್ಲ. ಯಾವುದು ಬೇಡ 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 ಅಂತ ಅದರಿಂದ ದೂರ ಸರಿತಾ ಇರ್ತಾನೋ ಅದು ಅವನಿಗೆ ಹತ್ತಿರವೇ ಬರ್ತಾ ಇರ್ತದೆ. ಬೇಡ ಅಂತಂದದಷ್ಟು ಅದು ಅವನ ಹತ್ತಿರ ಬರ್ತಾ ಇರ್ತದೆ. ಹೀಗಾಗಿ ಬೇಕಾದದ್ದು ದೂರ ಹೋಗುತ್ತೆ, ಬೇಡಾದ್ದು ಬರ್ತದೆ. ಪ್ರತಿಯೊಂದು ಸಂದರ್ಭದಲ್ಲೂ ದುಃಖವೇ. ಶೋಕಾಗ್ನಿನ ಅಂತ ದುಃಖವನ್ನೇ ಅನುಭವಿಸ್ತಾ ಇದ್ದಾನೆ. ಬೇಡಾದ್ದು ಬಂದರೂ ದುಃಖ, ಬೇಕಾದ್ದು ದೂರ ಸರಿದರೂ ಅದರಿಂದಲೂ ದುಃಖ. ಹೀಗೆ ಪ್ರತಿಯೊಂದರಿಂದಲೂ ದುಃಖ ಅನುಭವಿಸ್ತಾ ಇದ್ದಾನೆ. ಈ ದುಃಖವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಉಪಾಯವನ್ನು ಹುಡುಕ್ತಾನೆ. ಏನೋ ಒಂದು ಉಪಾಯವನ್ನು ಹುಡುಕ್ತಾ ಇದ್ದಾನೆ. ಮಗಳನ್ನು ಬೆಳೆಸಿದ್ದಾನೆ. 20 ವರ್ಷ ಪ್ರೀತಿಯಿಂದ ಮಗಳನ್ನು ಬೆಳೆಸಿದ್ದಾನೆ. ಬೆಳೆಸಿ ಅವಳನ್ನು ಗಂಡನ ಮನೆಗೆ ಕಳಿಸಬೇಕು. ಪ್ರಿಯ ವಿಯೋಗ ಆಯಿತು. ತನ್ನ ಮಗಳನ್ನು, ಮುದ್ದಿನ ಮಗಳನ್ನು ಅಳಿಯನ ಮನೆಗೆ ಕಳಿಸ್ತಾ ಇದ್ದಾನೆ. ಕಳಿಸಿದ, ದುಃಖ ಆಯಿತು. ದುಃಖ ಪರಿಹಾರ ಆಗಬೇಕು ಅಂತ ಅನ್ನೋದಕ್ಕೆ ಇನ್ಯಾವ ಉಪಾಯವನ್ನು ಹುಡುಕ್ತಾ ಇದ್ದಾನೆ. ಏನು ಮಾಡ್ತಾನೆ? ತಾನೇ ಒಂದು 4 ದಿವಸ ಅಳಿಯನ ಮನೆಗೆ ಹೋಗಿ ಮಗಳ ಜೊತೆ ಇದ್ದು ಬರೋಣ ಅಂತ ಬಯಸ್ತಾನೆ. ಇಲ್ಲ, ಮಗಳನ್ನು 4 ದಿವಸ ತನ್ನ ಮನೆಗೆ ಕರ್ಕೊಂಬರಬೇಕು ಅಂತ ಬಯಸ್ತಾನೆ. ಆದರೆ ಅಲ್ಲೂ ಏನೋ ತೊಂದರೆ. ಅಳಿಯನ ಮನೆಗೆ ಹೋದರೆ ಅಲ್ಲಿ ಇವನಿಗೆ ಯಾವುದೋ ರೀತಿಯ ತೊಂದರೆಗಳಾಗ್ತವೆ. ಮಗಳನ್ನು ಕರೆದುಕೊಂಡು ಬಂದರೆ ಅಲ್ಲಿ ಆ ಮಗಳಲ್ಲಿಯೂ ಅಳಿಯರಲ್ಲಿಯೂ ಏನೋ ಒಂದು ಸಣ್ಣ ಪುಟ್ಟ ಜಗಳಗಳು ಉಂಟಾಗಿ ಅದರಲ್ಲಿ ಯಾವುದೋ ರೀತಿಯ ತೊಂದರೆಗಳು ಉಂಟಾಗ್ತವೆ. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಸಂಸಾರದಲ್ಲಿ ಪ್ರತಿಯೊಂದು ಅವಸ್ಥೆಯಲ್ಲಿ ಬಾಲ್ಯದಿಂದ ಹಿಡಿದು ವಾರ್ಧಕ್ಯದ ತನಕ, ಸಾಯುವ ತನಕ ಪ್ರತಿಯೊಂದು ಸಂದರ್ಭದಲ್ಲಿ ಸಣ್ಣ ಮಗು ಯಾವುದನ್ನೋ ತಿನ್ನಬೇಕು ಅಂತ ಬಯಸತ್ತೆ. ತಾಯಿ ಏನು ಮಾಡ್ತಾಳೆ? ಅದನ್ನು ತಿನ್ನಲಿಕ್ಕೆ ಕೊಡೋದಿಲ್ಲ. ಕುರುಕುಲು ತಿಂಡಿಗಳು ಬಹಳ ಇಷ್ಟ ಆಗಿರ್ತವೆ ಮಗುವಿಗೆ. ಚಕ್ಕುಲಿ, ಚಿಪ್ಸು ಇಂತಹ ಪದಾರ್ಥಗಳು ಬಹಳ ಇಷ್ಟ ಆಗಿರ್ತವೆ. ಅದು ತಿಂದರೆ ಕಫ ಆಗತ್ತೆ, ತೊಂದರೆ ಆಗ್ತದೆ, ಮಗುವಿಗೆ ಕೆಮ್ಮು ಬರ್ತದೆ ಅಂತ ಅನ್ನೋ ದೃಷ್ಟಿಯಿಂದ ತಾಯಿ ಏನು ಮಾಡ್ತಾಳೆ? ಅದು ಬೇಡ ಅಂತ ಹೇಳ್ತಾಳೆ. ತಾಯಿ ಬೇರೆ ಪದಾರ್ಥವನ್ನು ಕೊಡ್ತಾಳೆ, ಕಹಿಯಾದ ಔಷಧಿಯನ್ನು ಕೊಡ್ತಾಳೆ. ಅದು ಮಗುವಿಗೆ ಬೇಡ ಆಗಿರತ್ತೆ. ಹೀಗೆ ಮಗುವಿನಿಂದ ಹಿಡಿದು ಬಾಲ್ಯಾವಸ್ಥೆಯಿಂದ ಹಿಡಿದು ಸಾಯುವ ತನಕವೂ ಕೂಡ ಬೇಕಾದದ್ದು ದೂರ ಸರಿತದೆ, ಬೇಡಾದದ್ದು ಹತ್ತಿರ ಬರ್ತದೆ. ಹೀಗೆ ಸಂಸಾರದ ಪೂರ್ತಿಯಾಗಿ ದುಃಖವನ್ನೇ ಅನುಭವಿಸ್ತಾ ಇದ್ದಾನೆ. ದುಃಖ ಪರಿಹಾರ ಆಗಬೇಕು ಅಂತ ಯಾವುದನ್ನು ಬಯಸ್ತಾನೆ, ಯಾವುದೋ ಉಪಾಯದ ಕಡೆಗೆ ಹೋಗ್ತಾನೆ. ಆ ಉಪಾಯವು ಕೂಡ ಮತ್ತಷ್ಟು ದುಃಖವನ್ನೇ ತಂದು ಕೊಡ್ತಾ ಇರ್ತದೆ. ಈ ರೀತಿಯಲ್ಲಿ ಸಂಸಾರ ದುಃಖ ಪರಿಹಾರಕವಾಗಿ ಕಂಡಿಲ್ಲ, ದುಃಖವನ್ನೇ ನೀಡ್ತಾ ಇದೆ. ಆದ್ದರಿಂದ ದುಃಖ ಪರಿಹಾರಕ್ಕೆ ಹೋದರೆ ಮತ್ತಷ್ಟು ದುಃಖ ಸಿಗತ್ತೆ, ಆ ದುಃಖ ಪರಿಹಾರಕ್ಕೆ ಹೋದರೆ ಮತ್ತಷ್ಟು ದುಃಖ. ಹೀಗೆ ಅದರಲ್ಲೇ ತಿರುಗುತ್ತಾ ಇದ್ದಾನೆ. ದುಃಖಗಳನ್ನು ಅನುಭವಿಸ್ತಾ ಇರ್ತಾನೆ ಜೀವ ಅಂತ ಹೇಳ್ತಾ ಪ್ರಹ್ಲಾದ ಹೇಳ್ತಾನೆ. ಇದನ್ನೆಲ್ಲ ಅನುಭವಿಸಿ ಸ್ವಾಮಿ, ಇಂತಹ ಸಂಸಾರ ಬೇಡ, ನಿನ್ನ ಪಾದದ ಸೇವೆ ಇದೊಂದೇ ಸಾಕು, ಅದರಿಂದ ನಾವು ಈ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಬಹುದು ಅಂತನ್ನುವ ಭಾವನೆ ನನ್ನದು. ಆದ್ದರಿಂದ ವದಮೇ ತವ ದಾಸ್ಯಯೋಗಂ, ನಿನ್ನ ಪಾದ ದಾಸ್ಯವನ್ನು ಕೊಟ್ಟು ಬಿಡು ಸಾಕು, ಇನ್ಯಾವುದೂ ಕೂಡ ನನಗೆ ಬೇಡ ಅಂತ ಹೇಳ್ತಾ ಇದ್ದಾನೆ.